ಬೆಂಗಳೂರಿನಲ್ಲಿ ಸಿನಿಮಾ ರೀತಿಯಲ್ಲಿ ಒಂದು ಹತ್ಯೆ ನಡೆದು ಹೋಗಿದೆ. ಅದು ಕೂಡ ಕ್ಷುಲ್ಲಕ ಕಾರಣಕ್ಕೆ ಬೈಕ್ ಟಚ್ ಆಯಿತು ಅನ್ನೋ ಒಂದೇ ರೀಸನ್ಗೆ ಬೈಕ್ನ ಚೇಸ್ ಮಾಡ್ಕೊಂಡು ಹೋಗಿದ್ದಾನೆ ಕಾರು ಚಾಲಕ. ಡಿಕ್ಕಿ ಹೊಡೆದು ಹತ್ಯೆ ಮಾಡಿದ್ದಾನೆ. ನಂತರ ಏನಾಯ್ತು? ಆತನ ಬಂಧನ ಆಯ್ತಾ ಇಲ್ವಾ? ವರದಿ ನೋಡಿ. ಯುವಕನ ಜೀವ ತೆಗೆದ ರೋಡ್ ರೇಜ್ ರೋಷ. ಕಾರಿಗೆ ಬೈಕ್ ಟಚ್ ಆಗಿದ್ದಕ್ಕೆ ಸಿನಿ ಸ್ಟೈಲ್ನಲ್ಲಿ ಮರ್ಡರ್. ರಾಜಧಾನಿ ಬೆಂಗಳೂರಿನಲ್ಲಿ ಸಿನಿಮೀಯ ರೀತಿಯಲ್ಲಿ ಕೊಲೆ ನಡೆದಿದೆ. ಕಾರಿಗೆ ಬೈಕ್ ಟಚ್ ಆಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಶುರುವಾದ ಗಲಾಟೆ ಒಬ್ಬನ ಪ್ರಾಣವನ್ನೇ ತೆಗೆಯುವ ಹಂತಕ್ಕೆ ಹೋಗಿದೆ. ವಿದ್ಯಾರಣ್ಯಪುರದಲ್ಲಿ ಈ ಘಟನೆ ನಡೆದಿದೆ. ಕಾರಿಗೆ ಬೈಕ್ ಟಚ್ ಆಗಿದ್ದಕ್ಕೆ ಬೈಕ್ ಸವಾರ ಮಹೇಶ್ನನ್ನ ಕಾರು ಚಾಲಕ ಅಟ್ಟಾಡಿಸಿಕೊಂಡು ಬಂದು ಗುದ್ದಿದ್ದಾನೆ. ಗುದ್ದಿದ ರಭಸಕ್ಕೆ ತಿರುವಿನಲ್ಲಿದ್ದ ಮನೆಯ ಗೋಡೆಗೆ ಮಹೇಶ್ ಹಾರಿ ಬಿದ್ದಿದ್ದಾನೆ. ತೀವ್ರ ರಕ್ತಸ್ರಾವವಾಗಿ ಮಹೇಶ್ ಮೃತಪಟ್ಟಿದ್ದಾನೆ. ರಸ್ತೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಕಾರ್ಗೆ ಬೈಕ್ ಟಚ್ ಆಯಿತು ಅನ್ನುವಂಥ ಕಾರಣಕ್ಕೆ ಗಲಾಟೆಯಾಗಿ ಕಾರು ಚಾಲಕ ಬೈಕ್ ಸವಾರನನ್ನು ಚೇಂಜ್ ಮಾಡ್ಕೊಂಡ್ಬಂದು ಡಿಕ್ಕಿ ಹೊಡೆದು ಕೊಲೆ ಮಾಡಿರುವಂಥ ಘಟನೆ ನಡೆದಿರುವಂಥದ್ದು. ಸದ್ಯ ಘಟನೆ ನಡೆದ ವಿದ್ಯಾರಣ್ಯಪುರದ ಬಳಿ ನಾನು ಇದ್ದೀನಿ. ಈ ಘಟನಾ ಸ್ಥಳವನ್ನು ತೋರಿಸ್ತೀನಿ. ಈ ರಸ್ತೆ ಮುಖಾಂತರ ಬೈಕ್ ಸವಾರನಿಗೆ ಚೇಂಜ್ ಮಾಡ್ಕೊಂಡ್ಬಂದು ಬೈಕ್ ಸವಾರ ಯಾವಾಗ ಈ ಒಂದು ಜಾಗದಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ವೋ ಆ ಸಂದರ್ಭದಲ್ಲಿ ಕಾರು ಚಾಲಕ ಸಮಯವನ್ನು ನೋಡಿಕೊಂಡು ಬೈಕ್ಗೆ ರಭಸವಾಗಿ ಡಿಕ್ಕಿ ಹೊಡೆದಿರುವಂಥ ಪರಿಣಾಮ ಆತ ಬೈಕ್ನಲ್ಲಿದ್ದಂಥ ಮಹೇಶ್ ಎಂಬುವ 21 ವರ್ಷದ ಯುವಕ ಸ್ಥಳದಲ್ಲೇ ಮೃತಪಟ್ಟಿರುವಂಥ ಘಟನೆ ನಡೆದಿರುವಂಥದ್ದು. 21 ವರ್ಷದ ಮಹೇಶ್ ಸೆಕೆಂಡ್ PUC ವ್ಯಾಸಂಗ ಮಾಡ್ತಾ ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದ. ನಿನ್ನೆ ಸಂಜೆ ತಾಯಿ ಬಳಿ 100 ರೂಪಾಯಿ ತೆಗೆದುಕೊಂಡು ತನ್ನ ಗೆಳೆಯರ ಜೊತೆ ಟೀ ಕುಡಿಯೋದಕ್ಕೆ GKVK ಬಳಿ ಬಂದಿದ್ದಾನೆ. ಟೀ ಕುಡಿದು ಬೈಕ್ನಲ್ಲಿ ಬರುವಾಗ ಸ್ಪೀಡಾಗಿ ಬಂದ ಕಾರು ಹಾರ್ನ್ ಮಾಡಿದ್ರೂ ಸೈಡ್ ಕೊಟ್ಟಿಲ್ಲ. ಈ ವೇಳೆ ಕಾರಿಗೆ ಬೈಕ್ ಸ್ವಲ್ಪ ಟಚ್ ಆಗಿತ್ತಂತೆ. ಇದೇ ಸಿಟ್ಟಲ್ಲಿ ಕಾರು ಚಾಲಕ ಅರವಿಂದ್ ಬೈಕ್ ಚಾಲಕನನ್ನ ಚೇಸ್ ಮಾಡಿಕೊಂಡು ಹೋಗಿದ್ದಾನೆ. ಈಗಾಗಲೇ ಘಟನಾ ಸ್ಥಳಕ್ಕೆ ವಿದ್ಯಾರಣ್ಯಪುರ ಪೊಲೀಸರು ಮತ್ತು ಸೋಕೋ ಟೀಮ್ ಬಂದು ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವ ಕೆಲಸವನ್ನು ಮಾಡುತ್ತಿರುವಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೊಲೆ ಪ್ರಕರಣ ದಾಖಲಿಸಿಕೊಂಡಿರುವಂಥ ವಿದ್ಯಾರಣ್ಯಪುರ ಪೊಲೀಸರು ಘಟನೆಗೆ ಕಾರಣಕರ್ತರಾಗಿರುವಂತಹ ಅರವಿಂದ್ ಮತ್ತು ಕೇಶವ್ ಇಬ್ಬರನ್ನು ಕೂಡ ವಶಕ್ಕೆ ಪಡೆದು ತನಿಖೆಯನ್ನು ಮಾಡುತ್ತಿರುವಂಥದ್ದು. ಆರಂಭದಲ್ಲಿ GKVK ಬಳಿ ಈ ಮೃತಪಟ್ಟಿರುವಂತಹ ಏನು ಮಹೇಶ್ ಇದ್ದಾನೆ ಆತ ಕಾರಿಗೆ ಟಚ್ ಮಾಡ್ದ ಅನ್ನುವಂಥ ಕಾರಣಕ್ಕಾಗಿ ಗಲಾಟೆಯಾಗಿ ಕಾರು ಚಾಲಕ ಅರವಿಂದ್ ಆತನನ್ನು ಚೇಂಜ್ ಮಾಡ್ಕೊಂಡ್ಬಂದು ಇಲ್ಲಿ ಡಿಕ್ಕಿ ಹೊಡೆದು ಆತನಿಗೆ ಕೊಲೆ ಮಾಡಿರುವಂಥದ್ದು. ಮುಖ್ಯ ರಸ್ತೆಯಿಂದ ಗಲ್ಲಿ ರಸ್ತೆಗೆ ತಿರುಗಿಸುವಾಗ ಬೈಕ್ ಹಿಂದಿದ್ದ ಇಬ್ಬರು ಸ್ನೇಹಿತರು ಕೆಳಗೆ ಬಿದ್ದಿದ್ದಾರೆ. ಹಾಗಿದ್ದರೂ ಬೈಕ್ನ ಅಟ್ಟಾಡಿಸಿಕೊಂಡು ಕಾರು ಚಾಲಕ ಹೋಗಿದ್ದಾನೆ. ತಿರುವಿನಲ್ಲಿ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಹಾರಿ ಗೋಡೆಗೆ ಬಿದ್ದಿದ್ದಾನಂತೆ. ಸರ್ ಅವನು ಗಾಡಿಯಲ್ಲಿ ಬರ್ತಾ ಇದ್ದನಂತೆ. ಅವನು ಬೇಕಾದಂಗೆ ಕಾರಲ್ಲಿ ಎತ್ಕೊಂಡು ಬಂದು ಗುದ್ದುಬಿಟ್ಟವನು. ಪಾಟಲ್ಲೇ ಔಟ್ ಆಗೋವನು. ಏನು ಮಾಡೋದು ಸರ್, ನಾವು 22 ವಯಸ್ಸು ನಮ್ಮ ಮಗಂದು. ಅವನು ಸಾಯಿಸ್ಬಿಟ್ರೆ ನಾನೇನು ಮಾಡಲಿ? ನಾನು ಯಾರಿಗೋಸ್ಕರ ಬದುಕಲಿ ನಾನು? ಚಿಕ್ಕವನು ಅಲ್ಲಿದ್ದಾನೆ ನೋಡಿ ಸರ್. ಇಬ್ಬರು ಮಕ್ಕಳು ನನಗಷ್ಟೇ. ಒಬ್ಬನ ಸಾಯಿಸ್ಬಿಟ್ರು, ಇನ್ನು ಅವನೊಬ್ಬನಿದ್ದಾನೆ. ಈ ನನ್ನ ಮಕ್ಕಳು ಸಾಯಿಸ್ತಾರಂತ ಯಾರಿಗೂ ಗೊತ್ತು ಸರ್? ಇಲ್ಲೇ ನನಗೆ ನ್ಯಾಯ ನಡಿಬೇಕು. ಇನ್ನು ರಕ್ತದ ಮಡುವಿನಲ್ಲಿದ್ದ ಮಹೇಶ್ನನ್ನ ಕಾರು ಚಾಲಕನೇ ಆಸ್ಪತ್ರೆಗೆ ಸಾಗಿಸಲು ಮುಂದಾಗಿದ್ದಾನೆ. ಆದರೆ ಅಷ್ಟರಲ್ಲೇ ಮಹೇಶ್ ಕೊನೆಯುಸಿರೆಳೆದಿದ್ದಾನೆ. ಮೃತನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಪಘಾತವನ್ನ ಕಂಡು ಸ್ಥಳೀಯರು ಒಂದು ಕ್ಷಣ ಬೆಚ್ಚೆ ಬಿದ್ದಿದ್ದಾರೆ. ಘಟನೆ ಸಂಬಂಧ ವಿದ್ಯಾರಣ್ಯಪುರ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ. ಬೈಕ್ ಹಾಗೂ ಕಾರನ್ನ ವಶಕ್ಕೆ ಪಡೆದು ತನಿಖೆ ಆರಂಭಿಸಿದ್ದಾರೆ. ಅವರ ಅಪ್ಪ ಅವರಮ್ಮ ನಾರ್ಮಲ್ ಕೂಲಿ ಕೆಲಸ ಮಾಡೋರು. ಮತ್ತು ಅವನು ಓದ್ತಾ ಇದ್ದ, ಸೆಕೆಂಡ್ PU ಆಗಿದ್ದ ಅವನು. ಮತ್ತು ಕೆಲಸಕ್ಕೆ ಹೋಗ್ತಾ ಇದ್ದ. ಮತ್ತು ಸಂಬಳ ಕಮ್ಮಿ ಅಂತ ಕೆಲಸ ಬಿಟ್ಟಿದ್ದ ಅಷ್ಟೇ ಅವನು. ಮತ್ತು ನೆನ್ನೆ ನೈಟು ಸಡನ್ನಾಗಿ ಫೋನ್ ಬಂತು. ನಾವು ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಹೋದಷ್ಟಕ್ಕೆ ಅವನು ತೀರೋಗಿದ್ದ. ಅಲ್ಲಿ ಹೋಗಿ ಆಕ್ಸಿಡೆಂಟ್ ಸ್ಪಾಟಲ್ಲೆಲ್ಲ ನೋಡಿದ್ವಿ. ಬಟ್ ಇದು ನಮಗೇನು ಅರ್ಥ ಆಗ್ತಲ್ಲ. ಈ ಪೊಲೀಸ್ ಸ್ಟೇಷನಲ್ಲಿ ಏನು ಮಾಡಿದಾರೋ, ಏನು ಕೇಸ್ ಮಾಡಿದಾರೋ ಏನೂ ಗೊತ್ತಿಲ್ಲ ನಮಗೆ. ಅದಕ್ಕೆ ಇವಾಗ ಬಂದಿದ್ದೀವಿ ತಿಳ್ಕೊಳ್ಳೋಣ ಅಂತ. ಏನಾಗಿದೆ ಏನು ಅಷ್ಟೇ. ಕೇಸ್ ರಿಲೇವೇಟು ಅವನಿರೋದು ಅಲ್ಲೇ. ಮತ್ತು ಅವನ ಫ್ರೆಂಡ್ಸ್ ಇಬ್ಬರು ಇದ್ರಂತೆ. ಅವ್ರನ್ನೂ ವಿಚಾರ ಮಾಡ್ತಾಯಿದ್ವಿ ನೆನ್ನೆ. ನಾವು ಅಲ್ಲೇ ಇದ್ವಿ, ಯಾರೂ ಇರಲಿಲ್ಲ. ನಾವು ರಿಲೇಷನ್ ಒಬ್ಬರೇ ಇದ್ದಲ್ಲ ಅಲ್ಲಿ. ನಮ್ಮೂರವರೆಲ್ಲ ಬಂದಿದ್ರು, ಅಲ್ಲೇ ಇದ್ವಿ ನಾವು. ಮತ್ತು ಇವಾಗ ಬೆಳಗ್ಗೆ ಬಂದ್ವಿ. ಇಲ್ಲಿ ಏನಾಗುತ್ತೆ ಏನೋ ತಿಳ್ಕೊಳ್ಳೋಣ ಅಂತ ಬಂದಿದ್ದೀವಿ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ರೋಡ್ ರೇಜ್ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಆ ಕ್ಷಣಕ್ಕೆ ಹುಟ್ಟಿಕೊಳ್ಳುವ ಕೋಪ, ಹೊಡೆದಾಟ, ಕೊಲೆ ಮಾಡುವ ಹಂತಕ್ಕೆ ತಂದು ನಿಲ್ಲಿಸ್ತಾ ಇರೋದು ವಿಪರ್ಯಾಸ. ಪ್ರಮುಖವಾಗಿ ಬೈಕ್ನಲ್ಲಿ ಮೂವರಿದ್ರು. ಆ ಮೂವರನ್ನು ಅಟ್ಟಾಡಿಸ್ಕೊಂಡು ಕಾರ್ನಲ್ಲಿದ್ದಂಥವ್ರು ಬಂದರು. ಆದರೆ ಬರುವಂತಹ ಸ್ಪೀಡ್ನಲ್ಲಿ ಬೈಕ್ನಲ್ಲಿದ್ದಂತಹ 3 ಪೈಕಿ ಇಬ್ಬರು ಇನ್ನು ಹಿಂಬದಿಯಲ್ಲೇ ಕೆಳಗೆ ಬಿದ್ದರು. ಆ ನಂತರ ಒಬ್ಬನೇ ಮುಂದೆ ಬರ್ತಾ ಇದ್ದ. ಸ್ಥಳಕ್ಕೆ ಈಗಾಗಲೇ ಮತ್ತೆ ಪೊಲೀಸರು ಕೂಡ ಭೇಟಿಯನ್ನು ನೀಡಿದ್ದಾರೆ. ಬೆಳಿಗ್ಗೆ ಬಂದು ಒಂದಿಷ್ಟು CCTVಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಈಗಾಗಲೇ 2 ಪೊಲೀಸ್ ವಾಹನಗಳು ಕೂಡ ಸ್ಪಾಟ್ಗೆ ಬಂದಿದ್ದಾವೆ. ಸೊ ಯಾವ್ಯಾವ ಗಲ್ಲಿಗಳಲ್ಲಿ ಅವರು ಬಂದರು, ಜೊತೆಗೆ ಸ್ಪೀಡ್ ಲಿಮಿಟ್ಸ್ ಹೇಗಿತ್ತು, ಜೊತೆಗೆ ಬೈಕ್ನಲ್ಲಿ ಬರುವಾಗ
ಮೂವರಿದ್ರು ಅಲ್ಲಿಂದ. ಸೊ ಇಬ್ರು ಬರುವಂತ ಸಂದರ್ಭದಲ್ಲಿ ಇಬ್ರು ಬೈಕ್ನಿಂದ ಹಾರಿ ಕೆಳಗೆ ಬೀಳ್ತಾರೆ. ಆದ್ರೆ ಓರ್ವ ಮಾತ್ರ ಬೈಕನ್ನ ರೈಡ್ ಮಾಡ್ಕೊಂಡು ಮುಂದೆ ಬರ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಅದೇ ಬೈಕ್ ಸವಾರನನ್ನ ಅಟ್ಟಾಡಿಸ್ಕೊಂಡು ಬರ್ತಾರೆ. ಕಾರ್ನಲ್ಲಿ ಯಾರೆಲ್ಲ ಇದ್ರು, ಜೊತೆಗೆ ಹೇಗೆ ಸ್ಪೀಡ್ ಲಿಮಿಟ್ ಇತ್ತು ಅನ್ನುವಂಥದ್ರ ಬಗ್ಗೆ ಕೂಡ ಈಗ ಬೆಳಿಗ್ಗೆ ಒಂದಿಷ್ಟು CCTVಗಳನ್ನ ಪರಿಶೀಲನೆ ಮಾಡೋದಕ್ಕೆ ಪೊಲೀಸರು ಕೂಡ ಈಗ ಸ್ಪಾಟಿಗೆ ಬಂದಿದ್ದಾರೆ. ಒಂದಿಷ್ಟು ತನಿಖೆಯನ್ನ ಕೂಡ ಇದೀಗ ಚುರುಕುಗೊಳಿಸುವಂತಹ ವ್ಯವಸ್ಥೆಗಳಾಗುತ್ತೆ. ನಗರದಲ್ಲಿ ಕೇವಲ ಇದೊಂದು ಪ್ರಕರಣ ಅಲ್ಲ, ಸಾಕಷ್ಟು ಪ್ರಕರಣಗಳು ಕೂಡ ರೋಡ್ ರೇಜ್ ಪ್ರಕರಣಗಳು ಆಗ್ತಾ ಇದೆ. ಆದ್ರೆ ಅದಕ್ಕೆ ಕಡಿವಾಣಗಳು ಬೀಳ್ತಾ ಇಲ್ಲ. ಇದೀಗ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಇಂತಹ ಘಟನೆಗಳು ಮರುಕಳಿಸದೇ ಇರುವಂತೆ ಇದೀಗ ಸ್ಟ್ರಿಕ್ಟ್ ಆಗಿ ಆಕ್ಷನ್ ಅನ್ನ ತೆಗೆದುಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.